ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಕಣೋ, ತುಂಬಾನೇ ಹೊಟ್ಟೆ ಹಸಿವಾಗ್ತದೆ. ಏನು ಇದು DTS ಸೌಂಡ್? ಒಳಗಿಲ್ವಾ ಕಾಡ್ಕೋಣ. ನಮ್ಗೇನಾದ್ರೂ ಉಳ್ಸವನ ಅಥವಾ ಗಡ ತಗ್ಗಿ ನಿದ್ದೆ ಮಾಡ್ತಾವನ? ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಹೆಂಗ್ ಗೋರ್ಕೆ ಹೊಡಿತಾವ್ ನೋಡು. ಏಯ್ ಗುಂಡ, ಏಯ್ ಹೇಳೋ. ಏನ್ ಸರ್, ಏನ್ ಬೇಕಾಗಿತ್ತು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಲಿವರ್, ಏನ್ ಬೇಕಣ್ಣ? ಅದನ್ನೆಲ್ಲ ಆಮೇಲೆ ಕೊಡಿವಂತೆ. ಯಾಕೆ ಹೋಟ್ಲೆಲ್ಲ ಖಾಲಿ? ನಮ್ಮ ಯಜಮಾನ ಮಾಡೋ ಒಳ್ಳೆ ಕೆಲ್ಸಕ್ಕೆ ಹೋಟ್ಲೆಲ್ಲ ಖಾಲಿ ಖಾಲಿ. ಏನು ಒಳ್ಳೇದ್ ಮಾಡೋರ್ಗೆ ಈ ಪರಿಸ್ಥಿತಿನ? ಹೌದಣ್ಣ. ಯಾರಾದ್ರೂ ಅವನ ಹತ್ರ ಕಷ್ಟ ಅಂತ ಬಂದ್ರೆ ಅವರು ಮತ್ತೆ ಲೈಫಲ್ಲಿ ಈ ಕಡೆ ತಿರುಗಿ ನೋಡಲ್ಲಣ್ಣ. ಅವ್ನು ಮಾಡೋ ಒಳ್ಳೆ ಕೆಲಸ ಏನು ಅಂತ ನಮ್ಗೆಲ್ಲ ಗೊತ್ತು. ಸರಿ, ಎಲ್ಲಿ ನಿಮ್ಮ ಯಜಮಾನ? ಅಲ್ಲೋಣ. ದೀಪಾವಳಿ ಹಬ್ಬಕ್ಕೆ ಹೆಣ್ಣು ಮಕ್ಕಳ ಮನೆಗೆ ಬಂದಿದ್ದೀರಿ. ಬಣ್ಣ ಬರ್ರಿ ಬರ್ರಿ ಬರ್ರಿ. ಈ ಸಿಟಿನಲ್ಲಿ ನಿಮ್ಮಂತರ ಪರಿಚಯ ಆಗಿದ್ದು ನಮಗೆ ಸಂತೋಷ ಆಯ್ತದ ಕಣ. ಅಯ್ಯೋ ನನಗೂ ಅಷ್ಟೇ ಅಣ್ಣ. ನಿಮ್ಮಂತ ಮಣ್ಣಿನ ಮಕ್ಕಳು ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಇಡೀ ದೇಶಕ್ಕೆ ಅನ್ನ ಹಾಕೋರು ನೀವು. ಇವತ್ತೊಂದ್ ದಿವಸ ನಿಮಗೆ ನಾನು ಅನ್ನ ಹಾಕ್ತಾ ಇದ್ದೀನಿ ಅಷ್ಟೇ ತಾನೇ. ಅಯ್ಯೋ ಇದ್ರಲ್ಲಿ ತೊಂದ್ರೆ ಏನ್ ಬಂತಣ್ಣ? ಅನ್ನೋರು ಹೇಳಿಲ್ವಾ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಸತ್ಮನಿ ಅಂತ ಏನು ಇಲ್ಲ, ಇರೋ ತನಕ ತಿನ್ಬೇಕು, ಕುಡಿಬೇಕು, ಅದೇ ಮಜಾ ಮಾಡ್ಬೇಕು. ಏನ್ ಮಾಡ್ಬೇಕು ಮಾತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬನ್ನಿ 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 ಬನ್ನಿ. ಊಟ ಚೆನ್ನಾಗಿರುತ್ತೆ, ಆದ್ರೆ ಗಿರಾಕಿಗಳೇ ಇರಲ್ವಲ್ಲಪ್ಪ. ಯಾರ ಬಕ್ರಗಳು ಸರಿಯಾಗಿ ಸಿಕ್ಕಿದಾವೆ ನೋಡು. ನೀನು ಹೇಳ್ತಿದಾಗ ಹೆಂಗ್ ಕರ್ಕೊಂಡು ಹೋಗ್ತಿದ್ದಾನೆ. ಬನ್ನಿ ಬನ್ನಿ ಗೌಡ್ರೆ, ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ. ಉಯ್ಕೊಳ್ಳೋ ಅಭ್ಯಾಸ ಬಿಟ್ಕೊಂಡಿವಿ ಇದ್ದೇ ಇರುತ್ತೆ. ಯಾರೋ ಅಲ್ಲಿ ಸಪ್ಲೈಯರ್, ಕರಿಯ ನಾಯಿ ಬರ ಇಲ್ಲಿ. ಕರೆದ ತಕ್ಷಣ ಬರ್ಬೇಕು ತಾನೆ, ಬರ ಇಲ್ಲಿ. ನಮಸ್ಕಾರ ಯಜಮಾನ್ರೆ. ಯಾರು ಯಜಮಾನ? ಲೇ ಇವ್ರುಗಳು ಕಣ ಯಜಮಾನ್ರು. ಇಡೀ ದೇಶಕ್ಕೆ ಅನ್ನ ಹಾಕೋ ದೇವ್ರುಗಳು ಕಣ, ದೇವ್ರು. ಮಂಡ್ಯದವ್ರು. ಓ, ನಮ್ ತಾಲೂಕ್ನವ್ರು, ನಮ್ಮೂರ್ನವ್ರು. ಎಲ್ರಿಗೂ ನಮಸ್ಕಾರ ಮಾಡ. ಹೋಟ್ಲಲ್ಲಿ ಏನೇನಿದೆ ಎಲ್ಲ 3 ಪ್ಲೇಟ್ ತಗೊಂಬ. ಎವ್ವಿ ಲೋಡ್ ಮಾಡ್ಕೊಂತಾರ ಅವ್ರು, ಏನ್ ತೊಂದ್ರೆ ಇಲ್ಲ ಇವ್ರಿಗ. ಹೇಳ್ದಷ್ಟು ಮಾಡುವಾಗ ಆಯ್ತು ಸ್ವಾಮಿ. ಮಂಡ್ಯದವ್ರಲ್ಲೇ ಕುರಿ ಬನ್ನೂರ್ದು ತಾನೆ. ಆಹಾ, ಇಂಥ ಬೆಂಗಳೂರಿನಲ್ಲಿ ಗಲ್ಲಿನಲ್ಲೂ ಯಾಮಾರಿಸೋ ಜನ ಇರಬೇಕಾದ್ರೆ ನಮ್ಮನ್ನೆಲ್ಲ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಊಟ ಮಾಡಿಸೋರು. ಆಹಾ, ಎಂಥ ಪುಣ್ಯಾತ್ಮನಪ್ಪ. ಎಷ್ಟೋ ತಲೆ ಕರಿಯ ಹಂದಿ. ಇಲ್ಲಿ ಬರ ತಲೆ ಮಾಂಸ ಕೊಡ. ಇಲ್ಲಿ ಕೊಡ, ಚಾಪ್ಸ್ ಕೊಡ. ಚೆನ್ನಾಗಿ ಹೋಗ. ಬೇರೆ ಏನೇನಿದೆ ತೊಂಬ ಹೋಗ ಹೋಗ. ಎಲ್ಲ ಇವನ್ಗೆ ಎತ್ತಿಟ್ಕೊಂಡ್ಬಿಟ್ಟವನಿ ಅನ್ಸುತ್ತೆ. ಹೆಂಗಿದೆ ಗೌಡ್ರೆ ಟೇಸ್ಟ್? ಚೆನ್ನಾಗಿದ್ಯಾ? ಪಸಂದಾಗದೆ. ಉಣ್ಕಳಿ. ಲೇ ಎಷ್ಟೊತ್ತಲೇ ಆಮ್ಲೆಟ್ ಎಲ್ಲ ಹಾಕೊಂಡು ಬೇಗ ತೊಂಬರ ಬರ. ನೀವು ಊಟ ಮಾಡಲ್ವಾ? ನಾನು ಬೆಳಿಗ್ಗೆ ಅದು ತಿತ್ತಿತ್ತು, 2 ಸಲ ತಿನ್ಬಿಡ್ತೀನಿ. ನನಗೇನು ಹೊಟ್ಟೆ ಹಸಿವಿಲ್ಲ. ನೀವು ತಿನ್ರಿ. ತಿನ್ಕೊಳ್ಳಿ. ಲೇ ಕರಿಯಲೇ, ಆಮ್ಲೆಟು, ಕಬಾಬು, ಮಟನ್ ಬಿರಿಯಾನಿ ಎಲ್ಲ ತೊಂಬರ. ಆ ಫಿಶ್ ಫ್ರೈ ಇದೆ ತೊಂಬರ. ಏನದು? ಆಹಾ, ಎಂತ ಮನುಷ್ಯರಪ್ಪ. ಊಟ ಕೊಡ್ಸೋದು ಅಲ್ಲದೆ ಅವರೇ ಬಡಿಸ್ತಾ ಇದಾರೆ. ಹೌದೌದು ಗೌಡ್ರೆ, ಏನು ಸಂಕೋಚ ಪಟ್ಕೋಬೇಡಿ. ನಿಧಾನವಾಗಿ ರೇಷನ್ ತಗೋ. ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ. ಆಯ್ತಣ್ಣ. ಭಟ್ರು ಕೂಡ ಮಂಡ್ಯ ಕಡೆಯವ್ರೆ. ನಿಧಾನವಾಗಿ ತೊಳಿ. ಕರಿಯಲ್ಲ ಬಿರಿಯಾನಿ ಬಂದೆ ಯಜಮಾನ್ರೆ, ಬಂದೆ. ಹೋಗಲೇ, ಇನ್ನು ಏನೇನಿದ್ಯಾ 2 ಪ್ಲೇಟ್ ತೊಂಬ. ಹೋಗ. ಬಿಲ್ ಜಾಸ್ತಿ ಆಗಲ್ವಾ? ಬಿಲ್ ನಿಮ್ಮಪ್ಪ ಬಂದು ಕೊಡ್ತಾನ. ಇವ್ರೇನ್ ಬಿಕ್ಕಾರಿ ನನ್ನ ಮಕ್ಳು ಅನ್ಕೊಂಡಿದ್ಯೇನೋ? ಮಂಡ್ಯದಲ್ಲಿ ಅರ್ಧ ಇವ್ರದೇ ಕಣ. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಚಿಕ್ಕ ಮಂಡ್ಯ ಇವ್ರದು. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಮಂಡ್ಯನ ಇವ್ರದಲ್ಲೇ. ದೊಡ್ಡ ಮಂಡ್ಯ ಅದು ನಮ್ಮ ಅಪ್ಪಂದು. ಲೇ ಹೋಗೋ, ಅವ್ರು ಆರಾಮಾಗಿ ತಿನ್ಲಿ. ಹೋಗೋ ಬಾರಿ ಬರ. ಕೇಳಿಸ್ಕೊಳೋ, ದೀಪಾವಳಿ ಹಬ್ಬ ಕಣೋ, ಆರಾಮಾಗಿ ಪಟಾಕಿ ಹೊಡಿಯೋಣ ಕಣೋ. ಹೋಗೋ, ಸ್ವಲ್ಪ ಜಾಸ್ತಿ ಬಿಲ್ ಮಾಡಿ. ಹೋಗ. ನಿಂದು ಒಂದು ಬಾಳ್ತಾ ಇದೆಯಾ? ಮಾಡ್ತೀನಿ. ನೀವೇನು ಸಂಕೋಚ ಪಟ್ಕೊಬೇಡ್ರಣ್ಣ, ಆರಾಮಾಗಿ. ಓಕೆ, ನಿಮ್ಮ ಹೆಣ್ಮಕ್ಳಿಗೆಲ್ಲ ನಾನು ಪಾರ್ಸಲ್ ತರ್ತೀನಿ. ಒಳ್ಳೆ ಬನ್ನೂರು ಕುರಿ ಸಿಕ್ಕಿದೆ, ಚೆನ್ನಾಗಿ ಜಮಾಯಿಸೋಣ. ಹೋಗಿ ಬಂದು ಕರಡಿ ಕೈಯಲ್ಲಿ ತಗ್ಲಾಕೊಂಡಿದ್ದೀರಾ. ಅದು ಹೆಂಗೆ ಬರ್ತದೆ ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ನೀವೇ ನೋಡಿ.
ತಗೊಳ್ಳಿ ಬಿಲ್ಲು. ನಮಗೆ ಕೊಡ್ತಿದ್ರ ಸ್ವಾಮಿ, ಯಜಮಾನ್ರು ಕೊಡಿ. ಯಜಮಾನ್ರು ಒಳಗ್ ಕೊಡ್ತಾವ್ರ ನೋಡಿ. ಹಾಂ ಲೇಯ್, ತಿನ್ನೋದೆಲ್ಲ ತಿನ್ಬಿಟ್ಟು ದುಡ್ಡಿಲ್ಲ ಅಂತೀನಲ್ಲ ನನ್ನ ಮಕ್ಕಳ್ರ ನಿನ್ ದುಡ್ಡು ಯಾವನ ಕೊಡ್ತಾರೆ? ಅಯ್ಯೋ ದುಡ್ಡು ತೆಗೋಣ, ನಮಗೂ ಒದಗಿದೆ ಬಿದ್ದದು. ಸೆಟ್ಲಾಯ್ತು ಯಜಮಾನ್ರೆ. ಅವರೆಲ್ಲ ಹೊರಟ್ಬಿಟ್ರ. ಗೌಡ ಹಂಗೆ ಬೋರ್ಡ್ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ಹೋಗಿ ಮತ್ತೆ ಬರಕ್ ಬೇಕಾಗ್ತದೆ. ತಿರ್ಗಾ ನೋಡಕ್ಕಿಲ್ಲ. ಎತ್ತಮ್ಮ ಏನ್ ಒಳಗಿರೋದು ಎತ್ತಮ್ಮ. ನಾವೊಂಥರ ಗರುಡ ಪಕ್ಷಿ ಇದ್ದಂಗೆ ಇವೆಲ್ಲ ಮಾಡಿನ ನಾವು ಮುಂದಕ್ಕೆ ಬಂದಿರೋದು. ಆದ್ರೂ ನೀಟಾಗಿ ಇಟ್ಬಿಟ್ರಲ್ಲ. ಏನ್ನ ಬಗ್ನಿಗ್ ಊಟನ. ಬ್ರೈನ್ ಇದ್ರೆ ಏನೋ ಪ್ರಯೋಜನ? ಬ್ರೈನ್ ಒಳಗೆ ಏನಾದ್ರೂ ಕ್ರಿಯೇಟ್ ಮಾಡುವಂತ ಬುದ್ಧಿ ಇರ್ಬೇಕು. ಬುದ್ಧಿ ನಂತರ ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯ ವೇಸ್ಟ್ ಕಣ. ಕತ್ತೆ ತರ ನೀನು ಹೋಗ ಕೆಲಸ ನೋಡು. 3 ತಿಂಗಳು ಸಂಬಳ ಕೊಡ್ಬೇಕಲ್ಲ, ಫಸ್ಟ್ ಅದನ್ನ ಕೊಡಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀನ್ ಮೇಯ್ತಿಯಲ್ಲ ಟನ್ಗಟ್ಲೆ ಊಟ, ಅದು ಲೆಕ್ಕ ಹಾಕೊಂಡ್ರೆ 3 ತಿಂಗಳು ಸಂಬಳ ನೀನ್ ನನಗೆ ಕೊಡ್ಬೇಕಾಗುತ್ತೆ. ತಿಂದು ಹೆಂಗಾಗು ನೋಡು ಕತ್ತೆ ನನ್ನ ಮಗಂತರ. ಆ ನಾಯಿಗೆ ಹಾಕ ಮೂಳೆನೆಲ್ಲ ನಿನಗಾಗ್ತಾನ ಬಟ್ಟ. ಆ ಬಟ್ಟನ್ ಹೊಡಿಬೇಕು ಫಸ್ಟ್. ನಾಳೆಯಿಂದ ಅದು ಕಟ್ಕೋಣ. ವೇಸ್ಟೇಜ್ ಎಲ್ಲ ತೊಗೊಂಡೋಗಿ ಹಂದಿಗೆ ಹಾಕ್ತೀನಿ. ತಿನ್ನೋ ಒಂದು ಕಪ್ ಅನ್ನಕ್ಕೆ ಇಷ್ಟೊಂದು ಮಾತಾಡ್ತೀಯಾ? ಎಲ್ಲೋಗ್ತೀಯಾ? ಇಕ್ತೀವಿ ನಾವೂನು ಬಗ್ನಿಗ್ ಊಟನ. ಲೇ ಕೋದಂಡ